ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಾವಣ್ಯ. ನಾನು ವರ್ಲ್ಡ್ ಬ್ಯಾಂಕ್ ನೆರವಿನಲ್ಲಿ ನಡೀತಿರ್ತಕ್ಕಂಥ ರಿವಾರ್ಡ್ ಯೋಜನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾವು ಆಲಗೊಂಡನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ರುದ್ರಮುನಿ ಸರ್ ಅನ್ನೋರನ್ನ ಒಬ್ಬನ ಪರಿಚಯ ಮಾಡಿಕೊಂಡು ನಮ್ಮ ರಿವಾರ್ಡ್ ಯೋಜನೆಯಿಂದ ಅವ್ರು ಏನೇನು ಉಪಯೋಗಗಳನ್ನ ಪಡೆದಿದ್ದಾರೆ ಅಂತ ವಿಚಾರಿಸ್ಲಿಕ್ಕೋಸ್ಕರ ಬಂದಿದ್ದೀವಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ನಾವು ರಿವಾರ್ಡ್ ಯೋಜನೆಯಿಂದ ಬರ್ತಾ ಇರೋದು. ನಾವು LRI ಮ್ಯಾನೇಜರ್ಸ್ ನಮ್ಮ ಎಲ್ಲ ಮೀಟಿಂಗ್ ಮಾಡಿ ನಿಮಗೆ LRI ಕಾರ್ಡ್ ಅಂತ ಕೊಟ್ಟಿದ್ದೀವಿ. ನಿಮಗೆ ಅದು ಸಿಕ್ಕಿದೆಯಾ ಸರ್? ಸಿಕ್ಕಿದೆ ಮೇಡಮ್ ಅವರೇ. ಈಗ ನಮಗೆ ಈ ಕಾರ್ಡ್ ಕೊಟ್ಟಿರೋದ್ರಿಂದ ಭಾಳಷ್ಟು ಅನುಕೂಲ ಆಗಿದೆ. ಯಾಕಂದರೆ ನಮ್ಮ ಜಮೀನುಗಳಲ್ಲಿ ಯಾವ್ಯಾವ ಪೋಷಕಾಂಶಗಳು ಕಡಿಮೆ ಇದೆ ಅನ್ನೋದು ಈ ಕಾರ್ಡ್ನಿಂದ ಗೊತ್ತಾಗುತ್ತೆ. ಇಲ್ಲಿ ಮಣ್ಣು ಪರೀಕ್ಷೆ ಮಾಡಿರೋದ್ರಿಂದ ಯಾವ ಲಘು ಪೋಷಕಾಂಶಗಳು ಯಾವ್ಯಾವು, ಆಮೇಲೆ NPK ಮೇಜರ್ ಪೋಷಕಾಂಶಗಳು ಯಾವ್ಯಾವು, ಆಮೇಲೆ ಯಾವ್ಯಾವ ಕೊರತೆಗಳಿದ್ವು ಅನ್ನೋದ್ರ ಬಗ್ಗೆ ನಾವು ಇದರಿಂದ ನಾವು ನೋಡಿ ಆ ಕೊರತೆ ಯಾವುದು ಇರುತ್ತೋ ಆ ಕೊರತೆಗೆ ತಕ್ಕಂತೆ ನಾವು ಇವು ಕಾರ್ಡು ನೋಡ್ಕೊಂಡು ಕೊಡೋದ್ರಿಂದ ನಮ್ಮ ಫಸಲುಗಳು ಭಾಳ ಉತ್ತಮವಾಗಿ ಬೆಳವಣಿಗೆ ಆಗುತ್ತೆ. ನಾವೇನು ಮಾಡ್ತಿದ್ವಿ ಅಂದರೆ ಹಿಂದೆ ನಮಗೆ ಗೊತ್ತಿಲ್ಲದೇ ಯೂರಿಯಾನೇ ಜಾಸ್ತಿ ಉಪಯೋಗಿಸಿದ್ವಿ. ಆದರೆ ಈ ಕಾರ್ಡು ಕೊಟ್ಟಿರೋದ್ರಿಂದ ನಮಗೆ ಮಣ್ಣು ಪರೀಕ್ಷೆ ವರದಿ ಸಿಕ್ಕಿರೋದ್ರಿಂದ ಆ ವರದಿಯ ಪ್ರಕಾರದಂತೆ ನಾವು ಪೋಷಕಾಂಶಗಳನ್ನು ಕೊಡೋದ್ರಿಂದ ನಮ್ಮ ಬೆಳೆಗಳು ಅದ್ಭುತವಾಗಿ ಭಾಳ ಚೆನ್ನಾಗಿ ಇದು ಬರುತ್ತೆ. ಕಾರ್ಡು ನಮ್ಮ ಊರಿನ ಪ್ರತಿಯೊಬ್ಬ ರೈತರಿಗೆ ಬಂದು ಮಾಹಿತಿ ಕೊಟ್ಟಿದ್ದಾರೆ. ನೀವೇ ಎಲ್ಲ ಮಾಹಿತಿ ಕೊಟ್ಟಿರಲ್ಲ ಮೇಡಮ್ ಅವರೇ, ನಿಮ್ಮ ಒಂದು ತಂಡ ಬಂದು ಮಾಹಿತಿ ಕೊಟ್ಟಿರೋದ್ರಿಂದ ನಮಗೆ ಭಾಳಷ್ಟು ಅನುಕೂಲ ಆಗಿದೆ. ನಮಗೆ ಈ ಕಲರಿನ ಬಗ್ಗೆ ನೀವು ಹೇಳಿದ್ರೆ ಯಾವ್ಯಾವ ಕಲರು ಇದ್ದರೆ ಏನೇನು ಅಂತಕ್ಕಂಥದ್ದು ಮಾಹಿತಿ ಕೊಟ್ಟಿದ್ರೆ ಎಂಥ ಮೂಡ್ರಿಗೂ ಸಹ ಈ ಕಲರ್ನಿಂದ ನನ್ನ ಬೆಳೆಯಲ್ಲಿ ಇಂತಹ ಕೊರತೆ ಇದೆ, ನನ್ನ ಬೆಳೆಯಲ್ಲಿ ಇಂಥದ್ದು ಹೆಚ್ಚಿಗೆ ಇದೆ, ನಾನು ಕೊಡೋದು ಬೇಕಿಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಸಹ ಮನವರಿಕೆ ಆಗಿದೆ. ಈ ಮಣ್ಣು ಪರೀಕ್ಷೆಯಿಂದ ನಮಗೆ ಭಾಳಷ್ಟು ಅನುಕೂಲ ಆಗಿದೆ. ನಮ್ಮ ದುಡ್ಡು ಉಳಿತಾಯ ಆಗಿದೆ, ಬೆಳೆಗಳನ್ನು ಸಾಕಷ್ಟು ಬಂದಿದೆ, ಉತ್ಕೃಷ್ಟವಾದ ಬೆಳೆಯನ್ನು ನಾವು ನೋಡ್ತಾ ಇದ್ವಿ. ಹೇಗೂ ಮತ್ತು ರಿವಾರ್ಡ್ ತಂಡದವರಿಗೂ ಹೃತ್ಪೂರ್ವಕವಾದ ನಾವು ಧನ್ಯವಾದಗಳನ್ನು ತೋರಿಸ್ತೀವಿ. ಮೇಲ್ಮಣ್ಣು ಹೆಂಗಿರಬೇಕು, ಆಹಾರ ಧಾನ್ಯಗಳು ಯಾವ್ಯಾವ ಬೆಳೆಗೆ ಭೂಮಿ ಯೋಗ್ಯವಾಗಿದೆ ಅಂತಕ್ಕಂಥದ್ದು, ತೋಟಗಾರಿಕೆ ಯಾವ ಭೂಮಿ ಯೋಗ್ಯವಾಗಿದೆ ಅಂತಕ್ಕಂಥದ್ದು ಈ ಕಾರ್ಡಿನಿಂದ ಪಕ್ಕಾ ಮಾಹಿತಿ ಸಿಗುತ್ತೆ ಮೇಡಮ್ ಅವರೇ. ಅದರಿಂದ ಡೆಪ್ತಾಗಿ ಹೋಗಿರ್ತಕ್ಕಂಥದ್ದು ಹಾರ್ಟಿಕಲ್ಚರ್ ಮಾಡ್ತೀವಿ. ಮೇಲ್ಮಣ್ಣು ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಆಹಾರ ಧಾನ್ಯಗಳು ಮತ್ತು ಇತರೆ ತರಕಾರಿಗಳನ್ನು ಬೆಳೆಯೋಕ್ಕೆ ನಾವು ಮಾಡ್ತಾ ಇದೀವಿ. ಈ ಕಾರ್ಡು ಅದ್ಭುತವಾಗಿರ್ತಕ್ಕಂಥದ್ದು ಒಂಥರ ಜಾದು ಇದ್ದಂಗೆ ಮೇಡಮ್ ಅವರೇ. ನಮಗೆ ಬಹಳಷ್ಟು ಅನುಕೂಲ ಆಗಿದೆ ಮೇಡಮ್ ಈ ಕಾರ್ಡ್ನಿಂದ. ನೀವು ಈ ಕಾರ್ಡಿಂದ ಇಷ್ಟೊಂದು ತಿಳ್ಕೊಂಡಿರೋದು ನಮಗೆ ತುಂಬಾನೇ ಖುಷಿ ಕೊಡುತ್ತೆ ಸರ್. ನಾವು ಇಲ್ಲಿ ಸುತ್ತಮುತ್ತ ಕೇಳಿರೋ ಪ್ರಕಾರ ನೀವು ಸಾವಯವ ಕೃಷಿಯನ್ನ ನೀವು ನಿಮ್ಮ ಹೊಲದಲ್ಲಿ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳಿ. ಈ ನಾವು ಸಾವಯವ ತೇವಾಗಿ ಹಾಕೋದ್ರಿಂದ ಆಮೇಲೆ ಹಸಿರೆಲೆ ಗೊಬ್ಬರ, ಆನಂತರ ಇದು ಡೆಡ್ ಮಲ್ಚಿಂಗು, ಲೈವ್ ಮಲ್ಚಿಂಗು, ಆನಂತರ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಆನಂತರ ಹೊಂಗೆ ಸೊರಬು ಇತ್ಯಾದಿಗಳನ್ನು ನಾವೆಲ್ಲ ಹಾಕಿಬಿಟ್ಟು ಭೂಮಿಯನ್ನು ಫಲವತ್ತತೆ ಮಾಡಿದ್ರೆ ಮಾತ್ರ ಈ ಮುಂದಿನ ಜನ್ರೇಷನ್ಗೆ ನಾವು ಉಳಿಸ್ಬೇಕಾಗುತ್ತೆ. ನೀವು ಕರೆಕ್ಟಾಗಿ ಹೇಳಿದ್ರಿ. ನಾವು ಹೇಳಿದಾಗ ಕೆಲವೊಬ್ಬರು ರೈತರುಗಳು ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ನೀವು ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡಿರೋದು ನಮಗೆ ಕೇಳಕ್ಕೆ ತುಂಬ ಖುಷಿ ಅನಿಸುತ್ತೆ. ಹಾಗೆ ನಿಮ್ಮ ತೋಟನೂ ಒಂದ್ಸರಿ ನಾವು ಏನೇನು ಮಾಡಿದ್ದೀರಾ ಏನು ಅಂತ ಒಂದ್ಸರಿ ವಿಸಿಟ್ ಮಾಡ್ಕೊಂಡು. ಓಕೆ ಮೇಡಮ್. ಮೇಡಮ್ ಇದು ನಾವು ಇದನ್ನು ಲೈವ್ ಮಲ್ಚಿಂಗ್ ಅಂತ ಕರಿತೀವಿ. ನಾವೇನು ಮಾಡ್ತೀವಿ ಅಂತಂದರೆ ಜಣಬು, ದ್ವಿದಳ ಧಾನ್ಯಗಳಾಗಿರ್ತಕ್ಕಂಥ ಹೆಸರು, ಉದ್ದು, ಅಲಸಂದಿ. ಈಗ ನೋಡಿ ಇದು ಅಲಸಂದಿ, ಇದರಲ್ಲಿ ನೈಟ್ರೋಜನ್ ಫಿಕ್ಸ್ ಆಗುತ್ತೆ, ಗಿಡಗಳಿಗೆ ನೈಟ್ರೋಜನನ್ನು ಕೊಡ್ತವೆ. ಎಲೆ ತರಗಳಿಂದ ಅದು ಹೊದಿಕೆ ಆಗುತ್ತೆ. ಹೊದಿಕೆ ಆಗೋದ್ರಿಂದ ಜೈವಿಕ ಜೀವಗಳು ಇಲ್ಲಿ ಸಿಕ್ಕಾಬಟ್ಟೆ ಸೃಷ್ಟಿ ಆಗ್ತವೆ. ಇಲ್ಲಿ ಮಲ್ಚಿಂಗ್ ಇರೋದರಿಂದ ನಾವು ಇದುವರೆಗೂ ಏನು ಗೊಬ್ಬರ ಕೊಡೋಕ್ಕೆ ಹೋಗಿಲ್ಲ. ಈ ಲೈವ್ ಮಲ್ಚಿಂಗೇ ಇದಕ್ಕೆ ಗಿಡಗಳಿಗೆ ಸಾಕಷ್ಟು ಗೊಬ್ಬರವನ್ನು ಕೊಡ್ತವೆ ಅಂತಕ್ಕಂಥದ್ದು. ಸ್ವಲ್ಪ ದಿವಸ ಆದ ನಂತರ ಅದನ್ನ ನಮ್ಮ ಇದರಿಂದ ಎಲ್ಲ ಕೀಳಿಸಿ ಡೆಡ್ ಮಲ್ಚಿಂಗ್ ಮಾಡ್ತೀವಿ. ಮತ್ತೆ ಬರ್ತಲೇ ಇರುತ್ತೆ. ಹಿಂಗೆ ಲೈವ್ ಮಲ್ಚಿಂಗು, ಡೆಡ್ ಮಲ್ಚಿಂಗು ಎಲ್ಲ ನಮ್ಮ ತೋಟದಲ್ಲಿ ಸಂಪೂರ್ಣವಾಗಿ ನಾವು ಎಲ್ಲ ಗಿಡಗಳಿಗೆ ಇದನ್ನು ಬಳಸ್ಕೊಂತ ಬರ್ತಾ ಇದ್ದೀವಿ. ನಮ್ಮ ತೋಟ ಭಾಳ ಆರೋಗ್ಯವಾಗಿದೆ ಅಂತಂದು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಾವು ಕೃಷಿ ಇಲಾಖೆಯಿಂದ NMSRD ಸ್ಕೀಮು, ZPNM ಅಂತ ಸ್ಕೀಮ್ಗಳು ಬಂದವು. ಆ NMSRDಯಿಂದ ನಮಗೆ ಭಾಳಷ್ಟು ರೈತರಿಗೆ 80 ಜನ ರೈತರಿಗೆ ಭಾಳಷ್ಟು ಅನುಕೂಲ ಆಯಿತು. ಯಾಕಂತಂದರೆ ನಾವು ಗಂಜಲ ಸಗಣಿಯನ್ನು ಇದು ಮಾಡ್ತಕ್ಕಂಥದ್ದೇ ಆಗಲಿ, ಆಮೇಲೆ NMSRD ಬಂದಾಗ ಗಿಡಗಳನ್ನು ಕೊಡ್ತಕ್ಕಂಥದ್ದು, ಅರಣ್ಯ ಗಿಡಗಳನ್ನು
ಆಮೇಲೆ ಹಣ್ಣಿನ ಗಿಡಗಳನ್ನು, ಹಾಗೆ ಅನೇಕ ವಿಧದ ಗಿಡಗಳನ್ನು, ತೆಂಗು ಇತ್ಯಾದಿಗಳನ್ನು ಕೊಟ್ಟಿದ್ದರಿಂದ ನಮಗೆ ಇವತ್ತು ನಾವೇನು ಸೀಬೆ ಮತ್ತು ಮಾವು ಏನು ನೋಡ್ತಾ ಇದ್ದೀವಲ್ಲ, ಅದು NMSRD ಸ್ಕೀಮ್ನಿಂದ ಬಂದಿರತಕ್ಕಂಥ ಒಂದು ಪ್ರಾಜೆಕ್ಟ್ನಿಂದ ಬಂದಿರತಕ್ಕಂಥದ್ದು. ಇವತ್ತು ನಾವು ಅದನ್ನು ಫಸಲನ್ನು ನೋಡ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಇವತ್ತು ಲಕ್ಷಗಟ್ಟಲೆ ನಾವು ಮಾವನಾಗಲಿ ಸೀಬೆನಾಗಲಿ ಇವತ್ತು ಕೊಟ್ಟು ನಾವು ಆದಾಯವನ್ನು ನೋಡ್ತಾ ಇದ್ದೀವಿ. ನಿಜವಾಗಲೂ ಕೃಷಿ ಇಲಾಖೆ NMSRD ಸ್ಕೀಮು ನಮಗೆ ಒಂದು ವರದಾನ ಆಗಿ ಇಲ್ಲಿ ರೈತರಿಗೆ ಕೊಟ್ಟಿದೆ ಅಂದರೆ ತಪ್ಪಾಗಲಾರದು. ಈ ಪ್ರಾಜೆಕ್ಟು ಜೀವಸಾರ ಘಟಕ ಅಥವಾ ಬಯೋಡೈಜೆಸ್ಟ್ ಅಂತಕ್ಕಂಥದ್ದು ಕೃಷಿ ಇಲಾಖೆಯಿಂದ ನಮಗೆ ಬಂದಿರತಕ್ಕಂಥದ್ದು. ಇದು ದೊಡ್ಡ ತೊಟ್ಟಿಯನ್ನಾಗಿ ಮಾಡ್ಕೊಂಡಿದ್ವಿ. ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಾವು ಈ ತೊಟ್ಟಿಯಲ್ಲಿ ಈ ನಮ್ಮಲ್ಲಿ ಸಿಗ್ತಕ್ಕಂಥ ಸ್ಥಳೀಯ ಸಂಪನ್ಮೂಲಗಳು ಏನದವಲ್ಲ, ಆ ಸ್ಥಳೀಯ ಸಂಪನ್ಮೂಲಗಳನ್ನು ಅದು ಎಕ್ಕೆ ಆಗಿರ್ಬೋದು, ಹೊಂಗೆ ಆಗಿರ್ಬೋದು, ಬೇವು ಆಗಿರ್ಬೋದು, ಈ ತೊಟ್ಟಿಯಲ್ಲಿ ಹಾಕ್ತೀವಿ. ಈ ತೊಟ್ಟಿಯಲ್ಲಿ ಹಾಕಿಬಿಟ್ಟು ಏನು ಮಾಡ್ತೀವಿ ಅಂತಂದರೆ, ನಾವು ಒಂದು 45 ದಿವಸ ಕೊಳೆ ಬಿಡ್ತೀವಿ. ಇದ್ರ ಜೊತೆಗೆ ಒಂದಿಷ್ಟು ಸಗಣಿ ಗಂಜಲವನ್ನು ಸೇರಿಸ್ತೀವಿ. 45 ದಿವಸದ ನಂತರ ಒಳ್ಳೆಯ ಒಂದು NPK ಪ್ಲಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗುತ್ತೆ ಅಂತಕ್ಕಂಥದ್ದು. ಯಾಕಂತಂದರೆ ನಾವು ಇದನ್ನು ನೇರವಾಗಿ ತೋಟಕ್ಕೆ ಹರಿಯುವ ನೀರಿನಲ್ಲಿ ಇದನ್ನು ಬಳಸೋದರಿಂದ ಇದು ಏನಾಗುತ್ತೆ ಅಂತಂದರೆ, ನಿಜವಾಗಲೂ ಈ ಜೈವಿಕ ಜೀವಿಗಳು ಅಂತಂದು ಏನು ಕರಿತೀವಲ್ಲ, ಆ ಜೀವಾಣುಗಳು ಇದು ಸೃಷ್ಟಿಯಾಗೋದಕ್ಕೆ ಭಾಳ ಅನುಕೂಲ ಆಗಿದೆ. ಈಗ ನೋಡಿ, ಒಂದು ತೋರಿಸ್ತೀವಿ. ಈ ರೀತಿ ಬಂದಿರತಕ್ಕಂಥದ್ದು ನಾವೇನು ಮಾಡ್ತೀವಿ ಅಂತಂದರೆ, ಈಗ ನೋಡಿ, ಇದು ಎಲ್ಲ NPK ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸಿಂದ ತಯಾರಾಗಿರ್ತಕ್ಕಂಥ ಒಂದು ಜೀವಸಾರ ಘಟಕ. ಈ ನೀರನ್ನೇನು ಮಾಡ್ತೀವಿ ಅಂತಂದರೆ, ಇದು ಒಂದು ಫಿಲ್ಟ್ರ್ ಆಗಿ ಬಿಡುತ್ತೆ. ಇನ್ನೂ ಒಂದು ಥರ ಫಿಲ್ಟ್ರ್ ಮಾಡಿಬಿಟ್ಟು ಡ್ರಿಪ್ನಲ್ಲಿ ಬಿಡ್ತೀವಿ. ನಮಗೆ ನೀರು ಸಾಕಷ್ಟು ಸೋರ್ಸಸ್ ಇರೋದರಿಂದ ನಾವು ಹರಿಯ ನೀರಿನಲ್ಲಿ ಇದನ್ನು ಬಿಡೋದರಿಂದ ನಮಗೆ ಈ ಗೊಬ್ಬರಗಳು ಏನೇನು ಕೊಡ್ತೀವಲ್ಲ, ಆ ಗೊಬ್ಬರಗಳು ಎಲ್ಲನೂ ಸಹ ಕೊಟ್ಟಿಗೆ ಗೊಬ್ಬರದಲ್ಲಿ ಏನೇನು ಸಿಗುತ್ತೋ ಅದಕ್ಕಿಂತ 10ರಷ್ಟು ಈ ಒಂದು ಇದರಲ್ಲಿ ಸಿಗುತ್ತೆ. ಈ ಎಲ್ಲ ಒಂದು ಅಡಿಕೆ ಗಿಡ ಆಗಿರ್ಬೋದು, ಬಾಳೆ ಗಿಡ ಆಗಿರ್ಬೋದು, ಆಹಾರ ಧಾನ್ಯಗಳ ಏನೇ ಇರ್ಬೋದು, ಅವೆಲ್ಲವಕ್ಕೂ ಅನುಕೂಲ ಆಗುತ್ತೆ ಅಂತಂದು ಇದರಿಂದ ನಾವು ದೃಢಪಡಿಸ್ಬೋದು. ಒಳ್ಳೆಯ ಉದಾಹರಣೆಯಾಗಿ ಇದು ಮಾದರಿಯಾಗಿದೆ ಅಂತ ಹೇಳ್ಬೋದು. ಜೇನು ಕೃಷಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕೃಷಿ ಅಂತ ಹೇಳ್ತೀವಿ. ಕೃಷಿಯಲ್ಲಿ ಇದನ್ನ ತೊಡಗಿಸಲೇಬೇಕು. ಜೇನು ಸಂತತಿಯ ನಾಶವಾಗಿ 4 ವರ್ಷ ನಂತರ ಇಡೀ ಮನುಕುಲವೇ ನಾಶವಾಗುತ್ತಂತೆ. ಅಂತಹ ಒಂದು ದೊಡ್ಡ ಅದ್ಭುತವಾಗಿರ್ತಕ್ಕಂಥ ವಿಚಾರ ಅಂತಂದರೆ ಜೇನು. ಯಾಕಂತಂದರೆ ಪಾಲಿನೇಷನ್, ನಿಜವಾಗಲೂ ಪಾಲಿನೇಷನ್ ಆಗಲಿಲ್ಲ ಅಂದರೆ ಯಾವುದರಲ್ಲಿ ಇಳುವರಿ ಬರೋದಿಲ್ಲ. ಅದರಿಂದ ಪಾಲಿನೇಷನ್ ಆಗಬೇಕಂತಂದರೆ ಜೇನು 100ಕ್ಕೆ 80 ಭಾಗ ಜೇನು ಪಾಲಿನೇಷನ್ ಮಾಡುತ್ತಂತೆ. ಅದಕ್ಕೆ ಪಾಲಿನೇಷನ್ ಆಗಲಿಲ್ಲ ಅಂದರೆ ಕಾಯಿ ಕಟ್ಟೋದಿಲ್ಲ, ಯಾವುದೂ ಹಣ್ಣು ತರಕಾರಿ ಅನ್ನೂ ಕಾಯಿ ಕಟ್ಟಲ್ಲ, ಯಾವುದೂ ಆಗೋದಿಲ್ಲ. ಪ್ರತಿಯೊಬ್ಬ ರೈತರು 1 ಎಕರೆಗೆ 2 ಎಕರೆಗೆ ಒಂದು ಜೇನು ಪೆಟ್ಟಿಗೆ ಇಟ್ಕೊಂಡ್ರೆ ಸಾಕು. ಒಂದು 2-3 ಜೇನು ಪೆಟ್ಟಿಗೆ ಇಟ್ಕೊಂಡಿದ್ದಾದರೆ ಎಲ್ಲದರಲ್ಲೂ ಇಳುವರಿ ಜಾಸ್ತಿ ಆಗುತ್ತೆ, ಆದಾಯ ದುಪ್ಪಟ್ಟಾಗುತ್ತೆ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.